ಡೈನೋಸಾರ್ಗಳನ್ನು ಮತ್ತೆ ಸೃಷ್ಟಿಸಲು ಸಾಧ್ಯವೇ? ಮಾನವ ಭೂಮಿಯ ಮೇಲೆ ಏನೇನೋ ಸಂಶೋಧನೆಗಳನ್ನು ಮಾಡುತ್ತಾನೆ. ಅವನಿಗೆ ಡೈನೋಸಾರ್ಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡಿರುತ್ತದೆ. ನಮ್ಮ ಹಿಂದಿನ ಒಂದು ಎಪಿಸೋಡ್ನಲ್ಲಿ ನಾವು ಡೈನೋಸಾರ್ಗಳು ಯಾವಾಗ ಹುಟ್ಟಿದ್ದವು, ಆ ಸಮಯ ಹೇಗಿತ್ತು ಎಂಬುದನ್ನು ವಿವರಿಸಿದ್ದೆವು. ಅದರಲ್ಲಿ ನಾವು ಡೈನೋಸಾರ್ ಮರುಸೃಷ್ಟಿಯ ಬಗ್ಗೆ ಕೇಳಿದಾಗ ನಿಮ್ಮಲ್ಲಿ ಹೆಚ್ಚಿನವರು ಆ ಕುರಿತು ವಿಡಿಯೋ ಬೇಕೆಂದು ಕೇಳಿದ್ದೀರಿ. ನಿಮ್ಮ ಕುತೂಹಲ ತಣಿಸಲೆಂದೇ ಈ ಎಪಿಸೋಡ್. ಸ್ನೇಹಿತರೆ, ಡೈನೋಸಾರ್ಗಳು ಭೂಮಿಯ ಮೇಲಿಂದ ಅಳಿದು ಹೋಗಿ 6.5 ಕೋಟಿ ವರ್ಷಗಳೇ ಕಳೆದಿವೆ. ಅದಕ್ಕೂ ಮೊದಲು ಅವು 16.5 ಕೋಟಿ ವರ್ಷಗಳಿಂದ ಭೂಮಿಯ ಮೇಲೆ ಅಕ್ಷರಶಃ ಆಧಿಪತ್ಯ ಸ್ಥಾಪಿಸಿದ್ದವು. ಒಂದು ದುರ್ಘಟನೆ ಭೂಮಿಯಿಂದ ಅವುಗಳನ್ನು ಇಲ್ಲವಾಗಿಸಿತು. 200 ವರ್ಷಗಳ ಹಿಂದೆ ಡೈನೋಸಾರ್ನ ಮೊತ್ತ ಮೊದಲ ಪಳೆಯುಳಿಕೆ ದೊರೆತಾಗ ಅದೊಂದು ಬೃಹತ್ ಮೊಸಳೆಯ ಪಳೆಯುಳಿಕೆ ಎಂದೇ ತಿಳಿಯಲಾಗಿತ್ತು. ಕೆಲವಾರು ವರ್ಷಗಳ ನಂತರ ಅದು ನಾವು ಕಂಡು ಕೇಳರಿಯದ ಬೃಹತ್ ಜೀವಿ ಎಂಬುದು ತಿಳಿಯುತ್ತದೆ. ಆನಂತರ ಅದೇ ರೀತಿಯ ಪ್ರಾಣಿಯ ಹಲವಾರು ಅವಶೇಷಗಳು ದೊರೆಯಲಾರಂಭಿಸಿದಾಗ ಅದಕ್ಕೆ ಡೈನೋಸಾರ್ ಎಂದು ಹೆಸರಿಡಲಾಯಿತು. ಬಳಿಕ ಆ ಡೈನೋಸಾರ್ ಎಂಬ ಜೀವಿಯ ಬಗೆಗಿನ ಒಂದೊಂದೇ ಸಂಗತಿಗಳು, ಅದರ ಜೀವಿತದ ಕಾಲಘಟ್ಟಗಳು, ಅವು ಅಳಿದ ಬಗೆ ಎಲ್ಲವೂ ತಿಳಿಯಲಾರಂಭಿಸಿದವು. ಇಂತಹ ಡೈನೋಸಾರನ್ನು ನಾವು ಮರುಸೃಷ್ಟಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಹಲವಾರು ದಶಕಗಳ ಹಿಂದೆಯೇ ಹುಟ್ಟಿಕೊಂಡಿತ್ತು. ಅದು ಸಾಧ್ಯವಾಗಬಹುದೇನೋ ಎಂಬ ಸಣ್ಣ ಆಶಾಕಿರಣವು ವಿಜ್ಞಾನಿಗಳ ಬಳಿಯಲ್ಲಿತ್ತು. ನಮಗೆ ಡೈನೋಸಾರ್ಗಳನ್ನು ಮರುಸೃಷ್ಟಿಸಬೇಕಾದರೆ ಸದ್ಯ 2 ವಿಧಾನಗಳನ್ನು ಬಳಸಬಹುದು ಎಂದು ವಿಜ್ಞಾನಿಗಳು ಹೇಳಿದ್ದರು. ಅಂದರೆ ನಮ್ಮ ಬಳಿ ಇರುವುದು 2 ತಂತ್ರಜ್ಞಾನಗಳು ಮಾತ್ರ. ಒಂದು ಕ್ಲೋನಿಂಗ್ ವಿಧಾನ, ಇನ್ನೊಂದು ರಿವರ್ಸ್ ಜೆನೆಟಿಕ್ಸ್. ಕ್ಲೋನಿಂಗ್ ಎಂದರೆ ಒಂದು ಜೀವಿಯ ಅಂಗಾಂಗವೊಂದರಿಂದ ಅದೇ ರೀತಿಯ ಮತ್ತೊಂದು ಜೀವಿಯನ್ನು ಸೃಷ್ಟಿಸುವುದು. ನೀವು 90ರ ದಶಕದಲ್ಲಿ ಡಾಲಿ ಎಂಬ ಕುರಿಮರಿ ಸುದ್ದಿ ಮಾಡಿದ್ದನ್ನು ಕೇಳಿರಬಹುದು. ಮಾನವ ಕ್ಲೋನಿಂಗ್ನಿಂದ ಸೃಷ್ಟಿಸಿದ ಮೊತ್ತ ಮೊದಲ ಜೀವಿಯೇ ಡಾಲಿ ಎಂಬ ಕುರಿಮರಿ. 1996ರ ಜುಲೈ 5ರಂದು ಸ್ಕಾಟ್ಲೆಂಡ್ನಲ್ಲಿ ಈ ಕುರಿಯನ್ನು ಸೃಷ್ಟಿಸಲಾಗಿತ್ತು. ಒಂದು ವಯಸ್ಕ ಕುರಿಯ ಸ್ತನಗ್ರಂಥಿಯಿಂದ ಜೀವಕೋಶವನ್ನು ತೆಗೆದು ತದ್ರೂಪಿ ಕುರಿಯೊಂದನ್ನು ಸೃಷ್ಟಿಸಲಾಗಿತ್ತು. ಕ್ಲೋನಿಂಗ್ ಎನ್ನುವುದು ಹಲವಾರು ದಶಕಗಳಿಂದಲೇ ನಡೆಯುತ್ತಾ ಬಂದಿದ್ದರೂ ಅಂಗಾಂಗವೊಂದರಿಂದ ಜೀವಕೋಶ ಹೊರತೆಗೆದು ಅದರಿಂದ ಇನ್ನೊಂದು ಜೀವ ಸೃಷ್ಟಿ ಅದು ಮೊದಲನೇ ಬಾರಿ ನಡೆದಿತ್ತು. ಇದೇ ರೀತಿಯ ಕ್ಲೋನಿಂಗ್ ತಂತ್ರಜ್ಞಾನದಿಂದ ಡೈನೋಸಾರನ್ನು ಮರುಸೃಷ್ಟಿಸಬಹುದು ಎಂಬುದು ವಿಜ್ಞಾನಿಗಳಲ್ಲಿ ಬಹುಕಾಲದ ಮೊದಲೇ ಚರ್ಚೆಯಾಗಿತ್ತು. ಈ ಕುರಿತು ಸಂಶೋಧನೆಗಳು ಹಲವಾರು ಕಾಲದಿಂದ ನಡೆಯುತ್ತಿದ್ದವು. ಇದೇ ತಂತ್ರಜ್ಞಾನವನ್ನು ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ ತೋರಿಸಲಾಗಿತ್ತು. ಅದರಲ್ಲಿ ಆಂಬರ್ ಒಂದರಲ್ಲಿ ಸಿಗುವ ಡೈನೋಸಾರ್ನ DNA ಡೈನೋಸಾರನ್ನು ಮರುಸೃಷ್ಟಿಸಲಾಗುವುದನ್ನು ತೋರಿಸಲಾಗಿತ್ತು. ಆಂಬರ್ ಎಂದರೆ ಅದೊಂದು ಮರ ಹೊರಸೂಸುವ ಅಂಟು. ಈ ಅಂಟಿನಲ್ಲಿ ಸೊಳ್ಳೆಯೊಂದು ಕುಳಿತು ಅಲ್ಲೇ ಸತ್ತು ಹೋಗಿತ್ತು. ಆ ಸೊಳ್ಳೆ ಅಲ್ಲಿ ಕೂರುವ ಮುಂಚೆ ಡೈನೋಸಾರ್ ಒಂದಕ್ಕೆ ಕಚ್ಚಿತ್ತು. ಹಾಗಾಗಿ ಆ ಸೊಳ್ಳೆಯ ದೇಹದಲ್ಲಿ ಡೈನೋಸಾರ್ನ ರಕ್ತವಿತ್ತು. ಅದು ಆಂಬರ್ನೊಳಗಡೆ ಪ್ರಿಸರ್ವ್ ಆಗಿ ಉಳಿದಿತ್ತು. ಆ ಆಂಬರ್ನೊಳಗೆ ಪ್ರಿಸರ್ವ್ ಆಗಿದ್ದ ಸೊಳ್ಳೆಯ ರಕ್ತವು ಪ್ರಿಸರ್ವ್ ಆಗಿತ್ತು. ಆ ರಕ್ತದಿಂದ DNA ಹೊರತೆಗೆದು ವಿಜ್ಞಾನಿಗಳು ಅದರಿಂದ ಡೈನೋಸಾರ್ಗಳನ್ನು ಸೃಷ್ಟಿಸಿದ್ದರು. ಅವುಗಳನ್ನೆಲ್ಲ ಜುರಾಸಿಕ್ ಪಾರ್ಕ್ ಎಂಬ ದೊಡ್ಡ ಪಾರ್ಕ್ನಲ್ಲಿ ಇಡಲಾಗಿತ್ತು. ಈ ರೀತಿಯಾಗಿ ಆ ಸಿನಿಮಾದಲ್ಲಿ ತೋರಿಸಲಾಗಿತ್ತು. ಇದೇ ರೀತಿ ಆಂಬರ್ನಲ್ಲಿ ಸುರಕ್ಷಿತವಾಗಿರುವ DNA ಏನಾದರೂ ಸಿಕ್ಕರೆ ಅದರಿಂದ ಡೈನೋಸಾರನ್ನು ಮರುಸೃಷ್ಟಿಸಬಹುದು ಎಂದು ವಿಜ್ಞಾನ ವಲಯದಲ್ಲಿ ತುಂಬ ಚರ್ಚೆಯಾಗಿತ್ತು. ಸ್ನೇಹಿತರೆ, ವಿಜ್ಞಾನಿಗಳು ಡೈನೋಸಾರ್ ಕ್ಲೋನಿಂಗ್ ವಿಚಾರದಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಕೈಗೊಳ್ಳುತ್ತಾರೆ. ಆದರೆ ಈ ರೀತಿಯ DNA ಏನಾದರೂ ಸಿಕ್ಕರೆ ಅದರಿಂದ ಡೈನೋಸಾರ್ ಮರುಸೃಷ್ಟಿ ಅಸಾಧ್ಯ ಎಂಬುದು ವಿಜ್ಞಾನಿಗಳಿಗೆ ತಿಳಿಯಲಾರಂಭಿಸುತ್ತದೆ. ಯಾಕೆಂದರೆ ಯಾವುದೇ DNA ಸಮಯ ಕಳೆದಂತೆ ತಾನಾಗಿಯೇ ಕ್ಷಯಿಸಿ ಹೋಗುವ ಗುಣವನ್ನು ಹೊಂದಿದೆ. ಅಂದರೆ ಒಂದು ನಿರ್ದಿಷ್ಟ ಕಾಲಾವಧಿಗೊಮ್ಮೆ DNA ತನ್ನ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುತ್ತಾ ಸಾಗುತ್ತದೆ. ನಮಗೆ ಇದುವರೆಗೆ ಸಿಕ್ಕಿರುವ ಅತ್ಯಂತ ಹಳೆಯ DNA ಎಂದರೆ ಅದು 2 ಮಿಲಿಯನ್ ವರ್ಷಗಳ ಹಿಂದಿನದು.
ಅಂದರೆ 20 ಲಕ್ಷ ವರ್ಷ ಹಿಂದಿನದು. ಡೈನೋಸಾರ್ಗಳು ಅಳಿದು 6.5 ಕೋಟಿ ವರ್ಷಗಳೇ ಸಂದಿವೆ. ಆ ಕಾಲದ ಡೈನೋಸಾರ್ಗಳ ಪಳೆಯುಳಿಕೆಗಳಲ್ಲಿ DNA ಉಳಿದಿರಲು ಸಾಧ್ಯವಿಲ್ಲ. ಒಂದು ಯಾವುದೇ ಜೀವಿಯ DNA 68 ಲಕ್ಷ ವರ್ಷಗಳಲ್ಲಿ ಸಂಪೂರ್ಣವಾಗಿ ಡಿಆಕ್ಟಿವೇಟ್ ಅಂದರೆ ನಿಷ್ಕ್ರಿಯವಾಗಿ ಬಿಡುತ್ತದೆ. ಅದರ ನಂತರ ಆ DNA ನಮಗೆ ಏನನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಹಾಗೆಯೇ ಸಮಯ ಕಳೆದಂತೆ DNA ಕ್ಷಯಿಸುತ್ತಾ ಹೋಗುವುದರಿಂದ ಆ DNAಗಳಿಂದಲೂ ಯಾವುದೇ ಆರೋಗ್ಯವಂತ ಜೀವಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. DNA ಕ್ಷಯಿಸಿದಂತೆ ಅದರ ಅಂಗಾಂಗಗಳು ಒಂದೊಂದೇ ನಶಿಸುತ್ತಾ ಹೋಗುತ್ತವೆ. ಜುರಾಸಿಕ್ ಪಾರ್ಕ್ ಸಿನಿಮಾದಲ್ಲಿ ತೋರಿಸಿದಂತೆ ಡೈನೋಸಾರನ್ನು ಕ್ಲೋನಿಂಗ್ ವಿಧಾನದಿಂದ ಮರು ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬುದು ವಿಜ್ಞಾನ ವಲಯಕ್ಕೆ ತಿಳಿದಿದೆ. ಈಗ ವಿಜ್ಞಾನಿಗಳಿಗೆ ಉಳಿದಿರುವುದು ಇನ್ನೊಂದೇ ವಿಧಾನ, ಅದುವೇ ರಿವರ್ಸ್ ಜೆನೆಟಿಕ್ಸ್. ಆಧುನಿಕ ವಿಜ್ಞಾನ ತಿಳಿದುಕೊಂಡಿರುವ ಸಂಗತಿ ಏನೆಂದರೆ ಕೋಳಿಗಳ ಪೂರ್ವಜರು ಡೈನೋಸಾರ್ಗಳು ಎಂಬುದು. ಅಂದರೆ ಡೈನೋಸಾರ್ಗಳೇ ಕೋಳಿಗಳಾಗಿರುವುದಲ್ಲ, ಕೋಳಿ ಮತ್ತು ಡೈನೋಸಾರ್ ಎರಡೂ ಜೀವಿಗಳು ಒಂದೇ ಜೀವಿಯಿಂದ ವಿಕಾಸ ಹೊಂದಿ ಉಂಟಾದ ಜೀವಿಗಳು ಎಂಬುದು ತಿಳಿದು ಬಂದಿದೆ. ವಿಜ್ಞಾನಿಗಳ ಪ್ರಕಾರ ಹೆಚ್ಚಿನ ಡೈನೋಸಾರ್ಗಳಿಗೆ ರೆಕ್ಕೆ ಇತ್ತು. ಅವುಗಳಿಗೆ ಹಾರಲು ಬರದಿದ್ದರೂ ಕೂಡ ದೇಹದಲ್ಲಿ ಎರಡೂ ಬದಿ ರೆಕ್ಕೆ ಇರುತ್ತಿತ್ತು, ನಮ್ಮ ಈಗಿನ ಕೋಳಿಗಳ ರೀತಿಯಲ್ಲಿ. ಕೆಲವು ವಿಜ್ಞಾನಿಗಳು ಕೋಳಿಯ ಜೀನ್ ಅನ್ನು ತೆಗೆದು ಅದನ್ನು ಮಾರ್ಪಾಡು ಮಾಡಿ ಅದರಿಂದ ಡೈನೋಸಾರ್ ಅನ್ನು ಮತ್ತೆ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ವಿಚಾರದಲ್ಲಿ ವಿಜ್ಞಾನಿಗಳಿನ್ನೂ ಸಫಲರಾಗಿಲ್ಲ. ಆದರೆ ಕೆಲವರು ಹೇಳುವಂತೆ ಈಗಾಗಲೇ ವಿಜ್ಞಾನಿಗಳು ಕೋಳಿಯಿಂದ ಡೈನೋಸಾರ್ ಅನ್ನು ಮರುಸೃಷ್ಟಿಸಿದ್ದಾರಂತೆ. ಆದರೆ ಅದನ್ನು ಹೊರ ಜಗತ್ತಿಗೆ ತೋರಿಸಿಲ್ಲವೆಂದು ಹೇಳಲಾಗುತ್ತಿದೆ. 2009ರಲ್ಲಷ್ಟೇ ಕೋಳಿ ಮತ್ತು ಡೈನೋಸಾರ್ಗಳ ಪೂರ್ವಜರು ಒಬ್ಬರೇ ಎಂಬ ವಿಷಯ ತಿಳಿದಿತ್ತು. ಅದರ ನಂತರ ಕೋಳಿಯ ಹಿಂದೆ ಬಿದ್ದು ಡೈನೋಸಾರ್ ಮರುಸೃಷ್ಟಿ ಮಾಡಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ. ಈಗಾಗಲೇ ತೆರೆಮರೆಯಲ್ಲಿ ನಡೆದಿರುವ ಸಂಶೋಧನೆಗಳಲ್ಲಿ ಡೈನೋಸಾರ್ಗಳನ್ನು ಸೃಷ್ಟಿಸಲಾಗಿದೆ. ಅದರಲ್ಲಿ ಹಲವಾರು ಅಂಗಾಂಗ ನ್ಯೂನತೆಗಳು ಕಂಡುಬಂದಿದ್ದರಿಂದಾಗಿ ಅದನ್ನು ಹೊರಜಗತ್ತಿಗೆ ತೋರಿಸುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಇದರಲ್ಲಿ ವಿಜ್ಞಾನಿಗಳು ಸತತವಾಗಿ ಪ್ರಯೋಗಗಳನ್ನು ಕೈಗೊಳ್ಳುತ್ತಿದ್ದಾರೆ, ಆದರೆ ಅವೆಲ್ಲ ಅಜ್ಞಾತವಾಗಿಯೇ ನಡೆಯುತ್ತಿವೆ ಎನ್ನಲಾಗುತ್ತಿದೆ. ಕೆಲವು ವಿಜ್ಞಾನಿಗಳು ಡೈನೋಸಾರ್ ಕಾಲುಗಳುಳ್ಳ ಕೋಳಿಗಳನ್ನು ಸೃಷ್ಟಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಡೈನೋಸಾರ್ಗಳಲ್ಲಿ ಟೀರೆಕ್ಸ್ ಮತ್ತು ಆರ್ಕಿಯೋಪ್ಟರಿಕ್ಸ್ ಎಂಬ ಹಕ್ಕಿ ಇವೆಲ್ಲ ಕೋಳಿಯ ತುಂಬ ಹತ್ತಿರದ ಸಂಬಂಧಿ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ಈ ಜೀವಿಗಳ ರೀತಿಯಲ್ಲಾದರೂ ಕೋಳಿಯನ್ನು ಮಾರ್ಪಾಡು ಮಾಡಲಾಗುತ್ತದೆಯೇ ಎಂದು ಪ್ರಯೋಗಗಳು ನಡೆಯುತ್ತಿವೆ. ಅಷ್ಟಕ್ಕೂ ವಿಜ್ಞಾನಿಗಳು ಈ ಬೃಹತ್ ಜೀವಿಯ ಹಿಂದೆ ಬಿದ್ದಿರುವುದಾದರೂ ಯಾಕೆ ಎಂಬ ವಿಚಾರ ನೋಡಹೋದಾಗ ಇಲ್ಲಿ ಅಂಥದ್ದೇನೂ ಅಗತ್ಯ ಮಾನವನ ಇಂದಿನ ಜನಾಂಗಕ್ಕೆ ಇಲ್ಲ ಎಂಬುದು ತಿಳಿಯುತ್ತದೆ. ಆದರೂ ಕೂಡ ಮಾನವನ ಒಂದು ನಾಗಾಲೋಟ ಮತ್ತು ತನ್ನದೇ ತಂತ್ರಜ್ಞಾನದ ಹುಚ್ಚು ಈ ರೀತಿಯಲ್ಲಿ ಮಾನವನನ್ನು ಮಾಡಿಸುತ್ತಿದೆ ಎಂಬುದು ತಿಳಿದು ಬರುತ್ತದೆ. ಇಷ್ಟಕ್ಕೂ ಆ ಬೃಹತ್ ಡೈನೋಸಾರ್ ಜೀವಿಯನ್ನು ಸೃಷ್ಟಿಸಿ ನಮಗೆ ಮಾಡುವುದಾದರೂ ಏನಿದೆ? ಈ ಪ್ರಶ್ನೆಯನ್ನು ಮನುಷ್ಯ ತನ್ನನ್ನು ತಾನು ಕೇಳಿಕೊಂಡರೆ ಅಷ್ಟೇ ಸಾಕು. ಅಂತಹ ಪ್ರಯೋಗಗಳನ್ನು ಅವನೆಂದೂ ಮತ್ತೊಮ್ಮೆ ಮಾಡಲಾರ.